ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ರಂಗಯ್ಯನದುರ್ಗ ವನ್ಯಜೀವಿ ವಲಯ ಅರಣ್ಯಾಧಿಕಾರಿಗಳಾದ ಸತೀಶ್ ಕಣಿವೆಯವರು 2025-26 ಸಾಲಿನ ಇಲಾಖೆಯ ಕಾರ್ಯವೈಖರಿಯನ್ನು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ನಾವು ಯೂಸ್ವಲ್ ಆಗಿ ಅರಣ್ಯಾಭಿವೃದ್ಧಿ ಕೆಲಸಗಳು ವೈಲ್ಡ್ ಲೈಫ್ನೇ ಮಾಡೋದಿಲ್ಲ ರೀ. ಬರೀ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮತ್ತು ಫಾರೆಸ್ಟ್ ಪ್ರೊಟೆಕ್ಷನ್ ಯೂನಿಟ್ ಆಗಿ ಕೆಲಸ ಮಾಡ್ತಾಯಿದ್ವಿ. ಈಗ ಅಭಿವೃದ್ಧಿ ಕೆಲಸಗಳು ಅಂತಂದರೆ ಅದೇ ಪ್ರೊಟೆಕ್ಷನ್ ಡ್ಯೂಟಿದೊಂದು ಮಾಡಿದ್ವಿ. ಆಮೇಲೆ ಒಂದು ವೀಕ್ಷಣಾ ಗೊಬ್ಬರ ಮಾಡಿದ್ವಿ, ಬೆಂಕಿ ವೀಕ್ಷಣೆಗಳಿದೆ. ಆಮೇಲೆ ಬೌಂಡ್ರಿ ಸ್ಟ್ರೆಂಥನ್ ಸಲುವಾಗಿ ಒಂದು ಟೋಟಲ್ 10 ಕಿಲೋಮೀಟ್ರ್ ಸರೌಂಡಿಂಗ್ಸಲ್ಲಿ ನಮ್ಮದು ಬೌಂಡ್ರಿ ಗಟ್ಟಿಮುಟ್ಟಾಗಬೇಕು ಮತ್ತು ಪ್ರಾಣಿಗಳು ಹೊಲಕ್ಕೆ ಹೋಗಬಾರ್ದು, ಬೆಳೆ ನಾಶನ ಆಗಬಾರ್ದು ಅನ್ನೋ ದೃಷ್ಟಿಗೆ ಬೌಂಡ್ರಿ ಮತ್ತು ಇದ್ರ ನಡುವೆ CPT ಒಂದು ಮಾಡಿಸಿದ್ವಿ. ಅದು ಬಿಟ್ಟರೆ ಮತ್ತೆ ಯಾವುದೂ ಪ್ರೊಟೆಕ್ಷನ್ ಡ್ಯೂಟಿ ಮಾಡಿಲ್ಲ. ಯಾವುದು ಅಭಿವೃದ್ಧಿ ಕೆಲಸಗಳು ಮತ್ತೆ ಯಾವುದೂ ಆಗಿಲ್ಲ. ಈಗ ಪ್ರಾಣಿಗಳಿಗೆ ಕುಡಿಯೋ ನೀರು ಘಟಕಗಳು ಎಷ್ಟಾದ ಸರ್ ಟೋಟಲಿ? ನಮ್ಮ ಕಡೆ 7 ತೊಟ್ಟಿಗಳಿವೆ, ಸಿಮೆಂಟ್ ತೊಟ್ಟಿಗಳನ್ನು ಮಾಡಿದ್ವಿ. ಅದು ಬೇಸಿಗೆ ಕಾಲದಲ್ಲಿ ಟ್ಯಾಂಕರಿಂದ ನೀರು ತುಂಬಿಸ್ತೀವಿ. ಅದು ಬಿಟ್ಟರೆ ನಮ್ಮ ಫಾರೆಸ್ಟ್ ಲಿಮಿಟಲ್ಲಿ ಒಟ್ಟು 16 ಕೆರೆಗಳಿದೆ. 16 ಕೆರೆಯಲ್ಲಿ ಸುಮಾರು ಒಂದು 13 ಕೆರೆಯಲ್ಲಿ ಅಂತೂ ನೀರಿದೆ. 3 ಕೆರೆ ಸ್ವಲ್ಪ ರಿಪೇರಿ ಇರೋದು ಮತ್ತು ಒಣಗಿದವು. 3 ಕೆರೆ ಮುಂದಿನ ದಿವಸದಲ್ಲಿ ಅದು ರಿಪೇರಿ ಮಾಡಿ ಅಲ್ಲಿನೂ ನೀರು ತುಂಬಿಸೋ ವ್ಯವಸ್ಥೆ ಮಾಡಿ. ಈಗ ನಿಮ್ಮ ಕಾಡು ಪ್ರದೇಶದಲ್ಲಿ ಬೆಂಕಿ ಅನಾಹುತ ಆಗೋಂಥ ಚಾನ್ಸ್ ಇದೆ. ನೀವು ಪ್ರಿಕಾಷನ್ ಯಾವ ಥರ ಕ್ರಮ ಕೈಗೊಂಡಿರಿ? ಈಗ ನಾವೇನು ಮಾಡಿದ್ವಿ, ಎಲ್ಲ ವಾಚ್ ಟವರಲ್ಲಿ 6ರಿಂದ 7 ವಾಚ್ ಟವರಲ್ಲಿ ನಾವು ಎಲ್ಲ ಸಿಬ್ಬಂದಿಗಳು ಒಬ್ಬೊಬ್ಬರನ್ನ ಇಟ್ಟಿದ್ದೀವಿ. ಆಮೇಲೆ ಈಗಾಗಲೇ ಎಲ್ಲ ಕಡೆ ಬೌಂಡ್ರಿನ ಸುಟ್ಕೊಂಡಿದ್ವಿ, ಫೈರ್ ಲೈನ್ ಮಾಡ್ಕೊಂಡಿದ್ವಿ. ಅಲ್ಲಲ್ಲಿ ಇನ್ ಕೇಸ್ ಎಲ್ಲರೂ ಬೆಂಕಿ ಬಿತ್ತಪ್ಪಾರ ಒಂದು ಭಾಗದಿಂದ ಇನ್ನೊಂದು ಭಾಗ ಕರಡಬಾರ್ದು ಅಂತೇಳಿ ನಡುವಿನ ಬೆಂಕಿ ರೇಖೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಅದಲ್ಲದೆ ಫಾರೆಸ್ಟ್ ಎಕ್ಸ್ಟ್ರಾ ಫೈರ್ ವಾಚರ್ಸ್ ಅಂತ ತೊಗೊಂಡಿದ್ವಿ. ಫೈರ್ ವಾಚರ್ಸ್ ಅಲ್ಲೆಲ್ಲ ಇಟ್ಟಿದ್ದೇವೆ ಟೆಂಪ್ರರಿ ಬೇಸ್ ಮೇಲೆ. ಅದು ಆಮೇಲೆ ಅದ್ರದ್ದು ಮಹತ್ವ ಎಲ್ಲಿ ಬೆಂಕಿ ಜಾಸ್ತಿ ಬಿತ್ತಪ್ಪ ಅಂತಂದರೆ ಅವಾಗೂ ಜನರನ್ನ ಹೊರಗಡೆಯಿಂದ ಕೆಲಸಗಾರನ ತಗೊಂಡು ಆರಿಸೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಈಗ ಅರಣ್ಯ ವ್ಯಾಪ್ತಿಯಲ್ಲಿ ಯಾವ ಪ್ರಾಣಿಗಳು ಕಂಡುಬರ್ತದೆ ಸರ್ ಹೆಚ್ಚಿಗೆ? ನಮ್ಮ ಕಡೆ ಹೆಚ್ಚಿಗೆ ಇದು ಅಭಯಾರಣ್ಯ ಅಂತಂದು ಕನ್ಸರ್ವೇಷನ್ ಸಲ ಕೊಂಡುಕುರಿ ಸಲುವಾಗಿನೇ ಅಭಯಾರಣ್ಯ ತೊಗೊಂಡೆ. ಹಂಗಾಗಿ ಕೊಂಡುಕುರಿ ಕಂಡು ಬರುತ್ತೆ. ಕರಡಿಗಳು ಜಾಸ್ತಿ ಇದೆ. ಕರಡಿ ಆವಾಸ್ಥಾನ ಇದು ಮೇನ್. ಕರಡಿ ಆವಾಸ್ಥಾನಕ್ಕೆ ಸೂಟೇಬಲ್ ಪ್ಲೇಸು. ಕರಡಿಗಳಿದ್ದಾವೆ, ಚಿರತೆಗಳಿದ್ದಾವೆ, ಆಮೇಲೆ ಚಿಪ್ಪಂದಿಗಳಿದೆ, ಮುಳ್ಳಂದಿ ಇದೆ, ನರಿ ಮತ್ತು ಪಾಮ್ಸಿವೇಟ್ ಇದೆ ರೀ, ಇನ್ನೂ ನವಿಲು, ಆಮೇಲೆ ಸ್ಯಾಂಡ್ ಗ್ರೂಸ್ ಅಂತ ಇಂಪಾರ್ಟೆಂಟ್ ಪಕ್ಷಿಗಳಿದ್ದವು, ಹದ್ದುಗಳಿದ್ದವು. ಈಗ ಬೆಳೆ ಹಾನಿ ಮಾಡಿರ್ತಾರೆ ಪ್ರಾಣಿಗಳು. ಹಾನಿ ಮಾಡಿದ ಎಷ್ಟು ರೈತರಿಗೆ ನೀವು ಪರಿಹಾರ ಕೊಟ್ಟಿರಿ ಸರ್ ಈ ಸಾಲಲ್ಲಿ? ಒಟ್ಟು 160-170 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಸರಿಗೆ. ಸುಮಾರು ಒಂದು 8 ಲಕ್ಷ ರೂಪಾಯಿದು ಪರಿಹಾರ ಅಮೌಂಟು ರಿಸರ್ವ್ ಆಗಿದೆ. ಅದರಲ್ಲಿ 70 ಜನ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ಒಬ್ಬರು ರಾಜನಹಟ್ಟಿಯಲ್ಲಿ ಕರಡಿ ದಾಳಿ ಆಗಿತ್ತು, ಅವ್ರಿಗೂ ಪರಿಹಾರ ಸೇರಿ ಈಗ 70 ಜನ ಕೊಟ್ಟಿದ್ದೀವಿ. ಇನ್ನು ಉಳ್ಕಿದ ಅಮೌಂಟ್ ಬರೋದು ಬಾಕಿ ಇದೆ ರೀ. ಪ್ರಿಫರೆನ್ಸ್ ವೈಸ್ ಕ್ಯೂ ವೈಸ್ ಬರ್ತಾ ಇದ್ದಾರೆ. ಈಗ 70 ಜನ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೊಡ್ತಾನೆ ಇದೆ. ಅದೇ ಅದನ್ನು ಟೋಟಲ್ 8-9 ಲಕ್ಷ ಫಂಡ್ ಕೇಳಿದ್ದೀವಿ. ಇನ್ನು 160 ಜನದಲ್ಲಿ ಈಗ ಬೇಡಿಕೆ ಇಟ್ಟಿದ್ದೀವಿ. ಅದು ಎಲ್ಲ ಸ್ಯಾಂಕ್ಷನ್ ಆಗಿದ್ದಾವೆ ರೀ. ಎಲ್ಲ ಏನು ಬೆಳೆ ಪರಿಹಾರದ ಅಪ್ಲಿಕೇಶನ್ ಕೊಟ್ಟಿದ್ದಾರಲ್ಲ ಅವೆಲ್ಲ ಅಮೌಂಟು ಸ್ಯಾಂಕ್ಷನ್ ಆಗಿದ್ದಾವೆ. ಹೆಂಗೆ ಸರ್ಕಾರದಿಂದ ದುಡ್ಡು ಬರುತ್ತೆ ಹಂಗೆ ಕ್ಯೂ ವೈಸ್ ಕೊಡ್ತಾ ಹೋಗಿದ್ದಾರೆ. ಈ ಮಂತ್ ಎಂಡಲ್ಲಿ ಎಲ್ಲರದು ಕ್ಲಿಯರ್ ಆಗುತ್ತೆ. ಈ ಫೈರ್ ಲೈನ್ ಎಷ್ಟು ಲೈನ್ ಮಾಡಿದೆ ಸರ್? ಫೈರ್ ಬೆಂಕಿ ಅನಾಹುತ ನರ್ಸಂತ ಬ್ಯಾಚ್ ಎಷ್ಟು ಬ್ಯಾಚ್ ಮಾಡಿ? ಬ್ಯಾಚ್ ರೀ. ನಮ್ಮದು ಬ್ಯಾಚ್ ಅಂತಂದರೆ ತಂಡ ಅಂತಂದರೆ ನಾವು ಸುಮಾರು ಒಂದು ಅಂದರೆ ಎಲ್ಲ ಒಂದೇ ಒಂದೊಂದು ಕ್ಯಾಂಪಿಗೆ ಒಂದೊಂದು ತಂಡ ಮಾಡಿದ್ವಿ. ನಮ್ಮ ಕಡೆ 6 ಕ್ಯಾಂಪ್ ಇದೆ ರೀ, 6 ತಂಡಗಳು. ಹಂಗೆ 6 ತಂಡ. ಆಮೇಲೆ ಈ ಸಲ ಏನು ಮಾಡಿದ್ದೀವಿ, ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತಲೂ ಮಾಡಿದ್ವಿ. ಅದರಲ್ಲಿ 4 ಜನ ಫೈರ್ ವಾಚರ್ಸ್ ಇರ್ತಾರೆ, ಒಂದು ನೀರಿನ ಟ್ಯಾಂಕು, ವಾಟರ್ ಜೆಟ್ಟು, ಬ್ಲೋವರ್ಸು, ಫೈರ್ ಬೀಟರ್ಸು, ಒಂದು ಗಾಡಿ ಬಾಡಿಗೆ ತೊಗೊಂಡು ಟಾಟಾ ಎಸ್ ಅಂದರೆ ಸಣ್ಣ ಗಾಡಿ. ಒಳಗಡೆ ಈ ದೊಡ್ಡ ಗಾಡಿ ಇದ್ದರೆ ಒಳಗಡೆ ಹೋಗೋದಿಲ್ಲ ಯೂಸ್ವಲ್ ಆಗಿ. ಸಣ್ಣ ಗಾಡಿ ಲೆವೆಲ್ಲಿ ತೊಗೊಂಡು ಅದನ್ನು ಈಗ ಎಲ್ಲಿ ಬೆಂಕಿ ಬೀಳ್ತೈತೆ ರ್ಯಾಪಿಡ್ ಆಗಿ ಹೋಗಿ ರೆಸ್ಪಾನ್ಸ್ ಮಾಡಿ ಆರಿಸೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.